ನೋಡ್ರಿ ಫ್ರೆಂಡ್ಸ್, ನಾವು ಇವಾಗ ಮದುವೆ ಹೋಗಿ ಈ ರಸ್ತೆಯಲ್ಲಿ ಹೊಂಟಿದ್ದೇವೆ ನೋಡ್ರಿ. ಅಡ್ಡ ದಿಡ್ಡ ಒಳಗಡೆ ರಸ್ತೆಯಲ್ಲಿ ಒಟ್ಟ ನಡ್ಕೊಂಡು ಬಂದು ನಡ್ಕೊಂಡು ಹೊಂಟೇವೆ ನೋಡ್ರಿ. ಈ ಥರ ಎಷ್ಟು ದೊಡ್ಡಕ್ಕಿದೆ ಇರಪ್ಪ ಇವರು. ಸಮೀರ್ ನೋಡ್ರಿ ಯಾವ ಥರ ಮಾಡೋಕ್ಕಂತಾನಂತ. ಸುಮ್ಮನೆ ಹೋಗ್ತಾ ಇಲ್ಲ ನೋಡ್ರಿ ಸಮೀರ್. ಶೆಕೆ ಬರ್ತಾಯಿತ್ತಂತೆ, ಅದಕ್ಕೆ ಬಟ್ಟೆ ಗಿಟ್ಟೆ ಆ ಕಡೆ ಈ ಕಡೆ ತೆಗಿತೇನೆ ಬನ್ನಿನಂತ ಇದ್ದಾನೆ. ತಕ್ಕೊಂಡು ಹೋಗ್ತಾನಂತೆ ಬನ್ನಿನ ಶೆಕೆ ಹಾಕೋದಕ್ಕೆ. ಅಪ್ಪ ಏನು ದೂರ ನಡಿಬೇಕ್ರಿ. ಸುಮಾರು ಒಂದು 3 ಕಿಲೋಮೀಟ್ರ್ ನಡಿಬೇಕು ನೋಡ್ರಿ. ಇಲ್ಲಿ ಬಸ್ಸೇ ಇಲ್ಲ ರೀ, ಅದಕ್ಕೆ ನಡಿಬೇಕು. ಇವಳು ನೋಡ್ರಿ ಬುರ್ಕದ ಮೇಲೆ ಟೋಪಿ ಹಾಕ್ಯಾಳ ನೋಡ್ರಿ. ಇಲ್ಲಿ ನಮ್ಮ ತಂಗಿ ಏನದು ಟೋಪಿ ಹಾಕಬಿಟ್ಟಿಲ್ಲ ಬುರ್ಕದ ಮೇಲೆ. ಭಾಳ ದೊಡ್ಡಕ್ಕೈತೆ ನೋಡ್ರಿ ನಾಜಿಮ. ಇದು ಅಲ್ಲ ಹುಣ್ಸಿನ ಮರ ಭಾಳ ಅದಾವಲ್ಲ ನಾಜಿಮ. ಹುಣ್ಸಿನ ಮರನೇ ಭಾಳ ಅದಾವ ನೋಡು, ಎಲ್ಲಿ ನೋಡಿದ್ರು. ಫೀಲ್ಡ್ ಚೆನ್ನಾಗಿದಾವೆ ಇಲ್ಲಿ. ಇಂತ್ಲ ಎಲ್ಲ ಭಾಳ ಚೆನ್ನಾಗಿದಾವೆ. ಒಳಗಡೆ ಇದು ರೋಡೆಲ್ಲ ಎಷ್ಟು ಚೆನ್ನಾಗದ ನೋಡಿಲ್ವಿ. ಒಳಗಡೆನು ಡಾಂಬರ್ ರೋಡ್ ಎಷ್ಟು ಚೆನ್ನಾಗದಾವಂತ. ಫುಲ್ಲು ಡಾಂಬರ್ ರೋಡ್ ಇವು. ಇದು ಒಳಗೆ ಶಾದಿ ಹಾಲಿಂದ ಹೊಂಟಿದ್ದೀವಿ ನೋಡ್ರಿ ನಾವು. ಒಳಗಡೆ ರಸ್ತೆ ಸೀದಾ ನಮ್ಮ ತಂಗಿಯವರು ಮನೆ ಕಡೆ ರಸ್ತೆನೇ ಬರುತ್ತೆ ನೋಡ್ರಿ. ಡೈರೆಕ್ಟಾಗಿ ಇಲ್ಲಿ ಹುಡುಗಣಿ ಒಳಗಿಂದ ರಸ್ತೆ, ಅದಕ್ಕೆ ಒಳಗಿನ ರಸ್ತೆ ಹಿಡಿದಿದೆ ನೋಡ್ರಿ. ಕಚ್ಚಾ ರಸ್ತೆ ಅಂತಾರೆ, ಕಚ್ಚಾ ರಸ್ತೆ. ಇಲ್ಲಿ ನೋಡ್ರಿ ಕೆರೆ ಹೆಂಗೆ ಅಡ್ಡ ದಿಡ್ಡ ಫುಲ್ ದೊಡ್ಡಕ್ಕಿದೆಯಪ್ಪ ಊರಿದು. ದೂರ ನೋಡ್ರಿ, ಅಲ್ಲಿಂದ ಡೈರೆಕ್ಟ್ ಇವರು ಊರಿಗೆ ದಾರಿಗೆ ಬಂದೀವಿ ನೋಡ್ರಿ ನಾವು. ಸಮೀರ ಅಷ್ಟು ದೂರ ಹೋದ ನೋಡೆ ನಾಜಿಮ, ಅಷ್ಟು ದೂರ ಹೋದ ನೋಡಿ ಸಮೀರ. ಕಣ್ಣಿಗೆ ಕಾಣಕುಂತಾನೆ ನೋಡೋಣ ಹಿಂಗೆ ಹೋದ ಅಂತ. ಇಲ್ಲಿಂದ ಹತ್ತಿರ ಆಗ್ಬಿಡ್ತಲ್ಲ. ಆ ಕಡೆಯಿಂದ ರೌಂಡ್ ರೋಡ್ ಬಂದ್ರೆ ದೂರ ಆಗ್ತಿತ್ತು ರೋಡಾಗ. ಕರೆಕ್ಟಾಗಿ ರಸ್ತೆ ತೋರಿಸಿದ್ಲು ನೋಡು, ಅವಾಗ ಬಂದಾರವರು. ಅದಕ್ಕೆ ನೋಡ್ರಿ ನಮ್ಮ ಸಮೀರನ ಕತಿ ನೋಡ್ರಿ ಹೆಂಗಾಗೈತಿ. ಬಿಸಿಲಿಗೆ ಯಾಕೆ ಮದುವೆ ಹೋಗಿ ಊಟ ಮಾಡ್ಕೊಂಡು ಬರೋಷ್ಟಿಗೆ ಸಾಕಾಗ್ಬಿಡ್ತೀರಿ ನಮಗೆ. ನಮ್ಮ ಹುಡುಗನು ನೋಡ್ರಿ ಎಲ್ಲ ನಡ್ಕೊಂಡೆ ಬಂದು ಚೆನ್ನಾಗ್ತೈತೆ ಅಂತ ನಡ್ಕೊಂಡು ಹೊಂಟೇವೆ ನೋಡ್ರಿ. ಗದ್ದಿ ಬೇರೆ ಎಲ್ಲ ನೋಡ್ರಿ ಫುಲ್ ಅದಾವ ಇಲ್ಲಿ, ಅದಕ್ಕೆ ನಡ್ಕೊಂಡು ಹೊಂಟಿ ನೋಡ್ರಿ. ನಮ್ಮ ತಂಗಿ ಮಗ ನೋಡ್ರಿ ಮುಂದೆನೇ ಅದ. ಹಾಂ ನೋಡ್ರಿ ನಮ್ಮ ತಂಗಿ ನಮ್ಮ ಹುಡುಗ ನೋಡ್ರಿ ಯಾವ ಥರ ಗತಿ ಮಾಡ್ಕೊಂಡ. ನಾನು ಮುಖ ಮೂತಿಗೆ ಯಾವ ಥರ ಆಗೈತೆ ನೋಡ್ರಿ. ಐಮದ್ ರಸ ನೋಡ್ರಿ, ಐಮದ್ ರಸ ಟಾಟ ಮಾಡಕ್ಕಂತ. ಐಮು ಟಾಟ ಮಾಡ. ಮದ್ವೆ ಹೋಗಿ ಬರ್ದ್ಮೇಲೆ ನೋಡ್ರಿ ಯಾವ ಥರ ಕತಿ ಆಗೈತಂತ ನಮ್ಮ ಬಂತು ನೋಡ್ರಿ ನಮ್ಮ ತಂಗಿ ಮನೆ. ನಡ್ಕೊತ ಇಲ್ಲಿವರೆಗೂ ಇಷ್ಟು ಹೊತ್ತಾಯ್ತು ನೋಡ್ರಿ. 1-2 ತಾಸು ನಡೆದೆ. ಇಷ್ಟೊತ್ತಿಂದ ನಡೆಯೋದಾಯ್ತು ನೋಡ್ರಿ ಬರೀ. ಇವಾಗ ಬಂದ್ವಿ ಮನೆಗೆ. ಅಯ್ಯಪ್ಪ ಇವತ್ತು ಕಾಲು ಏನಾಗಬೇಕಾಗ್ಬಿಡ್ತು ನೋಡ್ರಿ ನಾನು. ನೋಡ್ರಿ ಫ್ರೆಂಡ್ಸ್ ಎಲ್ಲ ಮದುವೆಗೆ ಹೋಗಿ ಸುಸ್ತಾಗಿ ಬಂದ್ವಿ ನೋಡ್ರಿ. ಊಟ ಮಾಡ್ಕೊಂಡು ನಡೆದು ಬಂದ್ವಿ ರೀ. ಅಪ್ಪ ನಡೆದ್ವಿ ಸಾಕಾಗ್ಬಿಡ್ತ್ರಿ. ಒಂದು ಸುಮಾರು 4 ಕಿಲೋಮೀಟ್ರ್ ಆಯಿತು, ಏನು 5 ಕಿಲೋಮೀಟ್ರ್ ಆಯಿತು ಗೊತ್ತಿಲ್ಲ ರೀ. ಅದು ನಾನಂತೂ 3 ಕಿಲೋಮೀಟ್ರ್ ಲೆಕ್ಕ ಹಿಡಿದೆ. ನಡ್ಕೊಂಡು ಬಂದು ಫ್ರೆಂಡ್ಸ್ ಆ ಕಡೆ ಹೊಟ್ಟೆ ಹಸ್ತು. ಅಲ್ಲಿ ಊಟ ಮಾಡ್ಕೊಂಡು ಆ ಕಡೆಯಿಂದ ಬಂದೇವಿ. ಇಲ್ಲಿ ಬರೋಷ್ಟ್ಲಿಗೆ ಹೊಟ್ಟೆ ಹಸಿದು ಮತ್ತೆ ಒಂದು 4-5 ಲೀಟ್ರ್ ಮಂಡಕ್ಕಿ ತರಿಸ್ಕೊಂಡು ಟೀ ಮಾಡಿ ಕುಡಿದು ಇವಾಗ ಸ್ವಲ್ಪ ಎಲ್ಲ ಕುಂತೇವಿ. ನಮ್ಮ ತಂಗಿಯರೆಲ್ಲ ಅಲ್ಲಿ ಹಿತ್ತಲಲ್ಲಿ ಕುಂತಿದ್ದಾರೆ, ನಾನು ಇಲ್ಲಿ ಕುಂತಿದ್ದೆ ನೋಡ್ರಿ. ಅಪ್ಪ ಏನು ಸುಸ್ತಾತ್ರಿ. ಅಷ್ಟು ನಡೆದ್ಬಿಟ್ಟು ನೋಡ್ರಿ, ಸುಸ್ತಾಗ್ಬಿಡ್ತು. ಅಂದರೆ ಏನಂದರೆ ಬಸ್ ಇಲ್ಲ ಫ್ರೆಂಡ್ಸ್ ಅಲ್ಲಿ, ಅದೇ ಒಂದು ಕಷ್ಟ. ಬಸ್ 2 ಇದ್ದಾವೆ, 8:30 ಒಂದು, 3:30 ಒಂದು, 2 ಇದ್ದಾವೆ. ಅದು ತಪ್ಪಿದರೆ ಬಸ್ ಇಲ್ಲ ನೋಡ್ರಿ. ಏನಿದ್ರು ಅವ್ರ ಮನೇಲಿ ಎಲ್ಲರ ಮನೇಲಿ ಇಲ್ಲಿ ಸೈಕಲ್ ಮೋಟ್ರು ಹಾಗೆ ಕಾರುಗಳಲ್ಲಿ ಇದ್ದಾವೆ. ಸ್ವಲ್ಪ ಜನದ ಕಾರು, ಸೈಕಲ್ ಮೋಟ್ರ್ ಅಂತೂ ಫುಲ್ ಇದ್ದಾವೆ. ಅದಕ್ಕಾಗಿ ಪ್ರಾಬ್ಲಮ್ ಇಲ್ಲ ನೋಡ್ರಿ. ಎನಿ ಟೈಮ್ ಇರಬೇಕಲ್ರಿ. ಒಂದು ಹೊತ್ತಿನಲ್ಲಿ ಗಂಡಸ್ರ ಮನೇಲಿ ಇರಲ್ಲ, ಮತ್ತು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ನಾವು ಇದು ಹುಡುಗಣಿ ಅಂದರೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಅಷ್ಟೇ ಇರೋದ್ರಿಂದ ನಾವು ನಡ್ಕೊಂಡು ಹೋದ್ವಿ, ನಡ್ಕೊಂಡು ಬಂದ್ವಿ ನೋಡ್ರಿ. ಯಪ್ಪ ಆ ಕಡೆಯಿಂದ ಬರೋಷ್ಟ್ಲಿಗೆ ಸುಸ್ತಾಗ್ಬಿಡ್ತೀವಿ. ಈ ಕಡೆ ಸ್ವಲ್ಪ ತಣ್ಣಗಿತ್ರಿ ಹೋಗ್ಬಿಟ್ವಿ. ಆ ಕಡೆಯಿಂದ ಬಿಸಿಲಲ್ಲಿ ಬರೋಷ್ಟ್ಲಿಗೆ ಕಾಲೆಲ್ಲ ನಡೆದು ಸಾಕಾಗ್ಬಿಡ್ತು ರೀ. ಅಷ್ಟು ಹೆವಿ ಆಗಿಬಿಡ್ತು ನೋಡ್ರಿ ಬರೋಷ್ಟ್ಲಿಗೆ. ಏನಂದರೆ ಫ್ರೆಂಡ್ಸ್, ಅವನು ಸಮೀರ್ ಬಂದಲ್ಲ, ಕಿಳಿ ಮರಿಗೆ ತಗೊಬಂದನ್ರಿ ಊರಿಗೆ.
ಅಲ್ಲಿ ಮನೇಲಿ ಮತ್ತೆ ಹೆಂಗೆ ಫ್ರೆಂಡ್ಸ್, ಅದು ಕಾಮಿ ಇದೆ ಮತ್ತು ಇವಕ್ಕೂ ಉಪವಾಸ ಕುತ್ಕೊಬಿಡ್ತಾವಲ್ಲ, ಅದಕ್ಕೆ ತಂದ ನೋಡ್ರಿ ಎಲ್ಲಿ ಕುಂತಾನ ನೋಡ್ರಿ. ಇವಾಗ ಬಾಳೆಹಣ್ಣು ತಿನ್ಸಿದೆ, ಮುಚ್ಚಿ ಹೋಗಿದ್ವಿ ನಾವು ಮದುವೆಗೆ. ಇಲ್ಲಿ ನೋಡ್ರಿ ಮೇಲ್ಗಡೆ ಕುಂತಾನ ನೋಡ್ರಿ, ಹೆಂಗೆ ಕುಂತಾನಂತ ಮೇಲ್ಗಡೆ ಕುಂತಾನೆ. ಅವನೊಬ್ಬನ ಅಲ್ಲಿ ಬಶೀಟಲ್ಲಿ ಹೋಗಿ ಹೋಗ್ಕೊಂಡಿದ್ದಾನೆ ನೋಡ್ರಿ ಹೆಂಗೆ ಕುಂತಿದ್ದಾನಂತ. ಬರೇ ತಲ್ಲಿ ಇಲ್ಲಾಂದ್ರೆ ಇಲ್ಲಿ ಕುಂದಿರ್ತಾನ ನೋಡ್ರಿ ಕುಂತಾನಂತ. ನೋಡ್ರಿ ಇಲ್ಲಿ ಗಿಳಿ ಮರಿಗೆ ಇಲ್ಲಿ ಮಕ್ಕಂಡ ನೋಡ್ರಿ. ಗಿಳಿ ಮರಿಗೆ ಯಾವ ಥರ ಮಲಗಿಸ್ಕೊಂಡು ಆ ಗಿಳಿ ಮರಿಗೆ ಹಳ್ಳನ್ಯಾಗ ತೋರ್ಸಾಕ ಕುಂತಾನ ನೋಡ್ರಿ ಹುಚ್ಚಪ್ಪ ಇವನೊಬ್ಬನು. ಆ ಗಿಳಿ ಮರಿಗೆ ಹಳ್ಳನಾಗೆ ತೋರ್ಸಾಕ ಕುಂತಾನ ನೋಡ್ರಿ ಹೆಂಗೆ ಕುಂತಾನಂತ. ಐಮದ್ರಜ ಹಾಯ್ ಅನ್ನು, ಹಾಯ್ ಅನ್ನು. ಇಲ್ಲಿ ನೋಡ್ರಿ ಇಲ್ಲಿ ಗಿಳಿ ಮರಿಗೆ ಹಳ್ ತಗೊಂಡು ಕುಂದ್ರಸಿದ್ದಾನೆ ನೋಡ್ರಿ. ಇದೊಂಥರ ಕತೆ ನೈದಿಕಾತಿ ಚಲ್ತದೆ ನೋಡ್ರಿ ಗೈಸ್, ನನಗೆ ತೋರಿಸ್ತಾನೆ ಇಲ್ಲ. ನಿನಗೆ ಯಾವ್ದಕ್ಕೆ ತೋರಿಸ್ಬೇಕು, ನೀನು ಬರೇ ಅನ್ನಿಸ್ತಿ. ಹಾಯ್ ಗೈಸ್ ನೋಡ್ರಿ ಫ್ರೆಂಡ್ಸ್, ಹಾಗೆ ಈಗ ಏನು ಅಂದರೆ ನಾನು ಸ್ವಲ್ಪ ಬಿಗ್ ಬಜಾರಿಗೆ ಮೊನ್ನೆ ಹೋಗಿದ್ನಲ್ಲ, ಅದ್ರ ಬಗ್ಗೆ ನೋಡಿ ಏನು ನಾನು ತಂದಿದ್ದೀನಿ ಅಂದರೆ ಏನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ ಫ್ರೆಂಡ್ಸ್. ಹೋದ್ವಿ ಒಳಗಡೆ ಇದ್ದಾವೆ ಎಲ್ಲ ಬಟ್ಟೆ ಇದ್ವು, ಅದಕ್ಕೆ ಜಾಸ್ತಿ ಏನೂ ತಗೊಂಡಿಲ್ಲ. ನಾನು ಏನೇನು ತಗೊಂಡಿದ್ದೇನೆ ಅಂತ ಇವಾಗ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ನೋಡ್ರಿ ಹೆಂಗೆ ಹೊಕ್ಕೊಂಡಿದ್ದಾನಂತ, ಈ ಬಶೀಟಲ್ಲಿ ಹೊಕ್ಕೊಂಡ ನೋಡ್ರಿ. ಇದರ ಹೊಕ್ಕೊಂಡು ಈ ಬಶೀಟ್, ಇಂಥ ಬಶೀಟ್ ಇದ್ಬಿಟ್ರೆ ಸಾಕು ನೋಡ್ರಿ. ಅವ್ರು ಸುಮ್ಮನೆ ಬಚ್ಚಿಟ್ಕೊಂತಾವ ಅಲ್ಲೇ ಹಿಂಗೆ ಇರ್ತಾವೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಾನು ಮೊನ್ನೆ ಬಿಗ್ ಬಜಾರಿಗೆ ಹೋಗಿದ್ನಲ್ಲ, ಅವಾಗ ತೋರ್ಸೋಕ್ಕಾಗಲಿಲ್ಲ ಏನೇನು ತಗೊಂಡೆ ಅಂತ ತೋರಿಸ್ತಾ ಇದೆ ನೋಡ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಇದು ಶೂಟ್ರು ಒಂಥರ ಜಾಕೆಟ್ ಅಂತಾರಲ್ಲ ಆ ಥರ ಶೂಟ್ರು ತಗೊಂಡೆ ನೋಡ್ರಿ ನಾನು. ಚೆನ್ನಾಗೈತ್ರಿ. ಅಂದರೆ ಬಟ್ಟೆ ಮಾತ್ರ ಕೌದಿ ಇದ್ದಂಗೆ ಐತೆ ನೋಡ್ರಿ, ಒಂಥರ ದಪ್ಪ ಬಟ್ಟೆ. ಏನು ತಗೊಂಡ್ರು 180 ರೂಪಾಯಿ ರೀ. ಏನು ಇದ್ದಿದ್ದೆ ಏನು ತಗೊಳೋದು ಅಂಥೇಳಿ ನಾನೊಂದು ಈ ಶೂಟ್ರ್ ತಗೊಂಡೆ ನೋಡ್ರಿ. ಚಳಿಯಲ್ಲಿ ಹಾಕೋಣಕ್ಕೆ ಚೆನ್ನಾಗ್ತಾವಲ್ಲ ನೋಡ್ರಿ, ಈ ಥರ ಚೆನ್ನಾಗೈತ್ರಿ. ಬ್ಲ್ಯಾಕು ಆಮೇಲೆ ಕಾಲರ್ ವೈಟ್ ಇತ್ತು, ಅದು ನಮಗೆ ಸರಿ ಆಗಲ್ಲ. ಚಳಿಯಲ್ಲಿ ಎಲ್ಲ ಇಂಥವೇ ನಮಗೆ ಸೂಟು. ನಾವು ಕೆಲಸ ಮಾಡ್ತೇವಲ್ಲ ಮನೆಯಲ್ಲಿ, ನಮಗೆಲ್ಲ ಕೊಳೆ ಆಗಿಬಿಡ್ತವೆ ಫ್ರೆಂಡ್ಸ್. ಅದಕ್ಕೆ ಈ ಥರ ಇದ್ದರೆ ನಮ್ಮ ಕೊಳೆ ಆದರೂ ಕಾಣಲ್ಲ ಅಂತ ಈ ಥರದ್ದೊಂದು ನೋಡ್ರಿ. ಈ ಥರ ನಾನು ಒಂದು ಜಾಕೆಟ್ ತಗೊಂಡೆ ನೋಡ್ರಿ. ಆಮೇಲೆ ಸಮೀರಿಗೆ ನಾನು ನೋಡ್ರಿ ಇದು ಒಂದು ಟೀ ಶರ್ಟ್ ತಗೊಂಡೆ. ಅಳತಿ ನನಗೆ ಅಷ್ಟು ಪಕ್ಕ ಗೊತ್ತಿರಲಿಲ್ಲ. ಮೈಯಲ್ಲಿ ಸ್ವಲ್ಪ ಕಿರಿ ಆಗ್ತಾಯಿದೆ ಅವನಿಗೆ. ಇಂಥದ್ದೊಂದಿದೆ, ರೆಡ್ ಒಂದಿದೆ, ಅದನ್ನ ಹಾಕೋಬಿಟ್ಟಿದ್ದಾನೆ. ಏನೇ ತಗೊಂಡ್ರು 180 ರೂಪಾಯಿ ಅಂದ್ರಿ. ಅದಕ್ಕೆ ಸ್ವಲ್ಪ ಅವನಿಗೆ ಟೀ ಶರ್ಟ್ ತಗೊಂಡೆ. ಈ ಥರದ್ದೊಂದಿದೆ, ಒಂದು ಕೆಂಪುದಿದೆ. ಸ್ವಲ್ಪ ಬನೀನ್ ತಗೊಂಡೆ ಅವನಿಗೆ ಒಂದು 3. ಹಾಗೆ ನಾನೊಂದು ಪ್ಲಾಜೋ ತಗೊಂಡೆ ನೋಡ್ರಿ. ಇಷ್ಟು ತಗೊಂಡಿದ್ದು. ದಪ್ಪ ಚೆನ್ನಾಗೈತೆ ನೋಡ್ರಿ ಇದು ಮಾತ್ರ ಬಟ್ಟೆ. ಹೀಗೆ ದಪ್ಪ ಇರೋದ್ರಿಂದ ನಾನು ತಗೊಂಡೆ. ಇವಿಷ್ಟೇ ನೋಡ್ರಿ ನಾನು ತಗೊಂಡಿರೋದು, ಜಾಸ್ತಿ ಏನು ತಗೊಳ್ಳಿಲ್ಲ. ಏನು ಬಟ್ಟೆ ಕೊಳ್ತೀರಾ ಫ್ರೆಂಡ್ಸ್, ಅದಕ್ಕೆ ಒಂದಿಷ್ಟನ್ನೇ ತಗೊಂಡು ಬಂದೆ ನೋಡ್ರಿ. ಹಾಗೆ ಹೋಗಿದ್ದಕ್ಕೆ ಸ್ವಲ್ಪ ಕೆಲಸ ಆದವು. ಅವಳು ಏನೋ ಕೆಲಸ ಇತ್ತು ಅಂತ ಅವಳು ಮಾಡಿಕೊಂಡು ಹಾಗೆ ಹೋಗಿ ಅವಳೊಂದು ಸ್ವಲ್ಪ ಅವಳ ಮಗನಿಗೆ ಟೀ ಶರ್ಟ್ಗಳನ್ನ ಅವಳು ತಗೊಂಡ್ಳು, ನಾನು ತಗೊಂಡೆ. ಒಂದೆರಡು ಈ ಥರ ಜಾಕೆಟ್ ತಗೊಂಡ್ವಿ ನೋಡ್ರಿ, ಮಳೆಗಾಲದಲ್ಲಿ ಹಾಕೋಣಕ್ಕೆ ಬರುತ್ತಂತ. ಇಷ್ಟು ತಗೊಂಡು ಬಂದ್ವಿ ನೋಡ್ರಿ ಫ್ರೆಂಡ್ಸ್ ನಾವು ಕೂಡ. ಹಿಂಗೆ ನೋಡ್ರಿ ರಾತ್ರಿ ಆಗ್ಬಿಡ್ತು, ಸಾಕಾಗ್ಬಿಡ್ತು. ಅದಕ್ಕೆ ನಮ್ಮ ತಂಗಿ ಇವಾಗ ಅಡುಗೆ ಮಾಡ್ತಾ ಇದ್ದಾಳೆ. ಅಲ್ಲಿ ಸ್ವಲ್ಪ ಚಿಕನಿಗೂ ಗಿರಾಕಿಗಳು ಭಾಳ ಬಂದಿದ್ದಾರೆ ಅಂತ ಚಿಕನ್ ಮಾಡ್ತಿದ್ದಾರೆ ನಮ್ಮ ಭಾವ ಕೂಡ. ನೋಡ್ರಿ ಗಿಳಿ ಮಾತ್ರ ನೋಡ್ರಿ ಫಿಕ್ಸ್ ಆಗಿಬಿಟ್ಟಿದ್ದಾವೆ ಹೆಗಲ ಮೇಲೆ. ಎಲ್ಲಿಡ್ತೀರಾ, ಇಲ್ಲೂ ಅಲ್ಲಿ ಚಿಕನ್ ಇದ್ದಕ್ಕೆ ಅಲ್ಲಿ ಹಿತ್ತಲಲ್ಲೆಲ್ಲ ಕಾಮಿಗಳು ಬಂದು ಸೇರ್ಕೊಬಿಟ್ಟಿದ್ದಾವೆ ಫ್ರೆಂಡ್ಸ್. ಅದಕ್ಕಾಗಿ ನೋಡ್ರಿ ನಾನಂತೂ ಹೆಗಲ ಮೇಲಿಂದ ಇಳಿಸ್ತಾ ಇಲ್ಲ. ನೋಡ್ರಿ ಹೆಂಗೆ ಕುಂತಿದ್ದಾವೆ ನೋಡ್ರಿ. ಐಮು ಮುಟ್ತಾ ಇದ್ದಾನೆ, ಮುಟ್ಟ ಕೊಡ್ತಾ ಇಲ್ಲ ಹಿಂದಿಂದ. ನೋಡಿ ಎಷ್ಟು ಶಾರ್ಪ್ ಇದೆ ಐಮು. ಅದು ನೀನು ಮುಟ್ಟಿದ್ರೆ ಹೆಂಗೆ ಮುಟ್ಟ ಕೊಡ್ತಾ ಇತ್ತೆ ನೋಡ. ನೋಡಿದೆ ನೋಡಿ ಚಾಲು ಅದಾವ. ಹತ್ರ ಬಂದು ಕುತ್ಕೊಂಡು ಹೊಲ ಎಲ್ಲ ಹೆಂಗೆ ಕುಂತು ನೋಡು ಪ್ರಾಣಿಗಳು. ನೋಡ್ರಿ ನಮ್ಮ ಭಾವರೀಗ ಸ್ವಲ್ಪ ಗಿರಾಕಿಯಲ್ಲಿ ಮುಂದ್ಗಡೆ ಬಂದಿದ್ದಾವಂತ ಕೆಲಸ ಮಾಡ್ತಿದ್ದಾರೆ ನೋಡಿ.
ಸಮೀರ್ ಹೋಗಿ ವ್ಯಾಪಾರ ಮಾಡ್ತದಾನ ನೋಡ್ರಿ, ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡು ಇಲ್ಲಿ ಕುಂತಿದ್ದಾನೆ ಸಮೀರ್. क्या कर रहा है बाबू? क्या नहीं नहीं पकड़ने देता बातू जो ने क्यों नहीं पकड़ता देता नम्मे इनो कौन की बताओ, हाँ इनो कौन है की कता सो नहीं मैं पकड़ रहा ना, क्या कर रहे नहीं क्यों टेढ़ा टेढ़ा तो क्या लड़ लेता उन्हें, क्या आप कर रहे नहीं उसके वो नाखून ना चुभ रही उनके पकड़ने के, वो पीछे पाँव कर डालती है, पीछे पाँव कर ಹಂಗೆ ನೋಡ್ರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ನೋಡ್ರಿ ಹೆಂಗೆ ಕುಂದಿತಾವೆ ಇವರು, ಕೇ ಪೀ. ಬಾಯ್ ಫ್ರೆಂಡ್ಸ್.